ನಮಸ್ತೆ ಸ್ನೇಹಿತರೆ. ನಾನು ಮೊದಲು ಭಾರತ ಸಾಕ್ಷ್ಯ ಅಧಿನಿಯಮ 1872 ಈ ಪುಸ್ತಕದ ಪರಿವಿಡಿಯಲ್ಲಿ 1 ಮತ್ತು 2ನೇ ಅಧ್ಯಾಯದ ವಸ್ತುಸ್ಥಿತಿಗಳನ್ನು ಅಂದರೆ ಮೇನ್ ಪಾಯಿಂಟ್ಸನ್ನು ಪರಿವಿಡಿಗಳನ್ನು ಓದಿದ್ದೆ. ಈಗ 3, 4 ಮತ್ತು 5ನೇ ಅಧ್ಯಾಯದ ಮೇನ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಇದನ್ನು ಓದ್ತಾ ಇರೋದಕ್ಕೆ ಮೊದಲನೇ ಕಾರಣ, ಕೆಲವರು ಬುಕ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕಾಗದೇ ಇರಬಹುದು ಅಥವಾ ಬುಕ್ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರೋರು ಎಲ್ಲಾದರೂ ಹೋಗುವಾಗ ಬರುವಾಗ ಜಸ್ಟ್ ಕೇಳಿಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಭಾರತ ಸಾಕ್ಷ್ಯ ಅಧಿನಿಯಮದ ಅಧ್ಯಾಯ 3ರಲ್ಲಿ ಸಾಬೀತು ಮಾಡಬೇಕಾಗಿರುವ ಸಂಗತಿಗಳು ಅಂದರೆ ಫ್ಯಾಕ್ಟ್ಸ್ ವಿಚ್ ನೀಡ್ ನಾಟ್ ಬಿ ಪ್ರೂವ್ಡ್. 56 ನ್ಯಾಯಿಕವಾಗಿ ಗಮನಿಸಬೇಕಾದ ವಾಸ್ತವಿಕತೆಯನ್ನು ಸಾಬೀತು ಮಾಡಬೇಕಾಗಿಲ್ಲ ಅಂದರೆ ಫ್ಯಾಕ್ಟ್ ಜುಡಿಷಿಯಲ್ ನೋಟಿಸಬಲ್ ನೀಡ್ ನಾಟ್ ಬಿ ಪ್ರೂವ್ಡ್. 57 ನ್ಯಾಯಾಲಯವು ನ್ಯಾಯಿಕ ಗಮನವನ್ನು ತೆಗೆದುಕೊಳ್ಳಲೇಬೇಕಾದ ವಾಸ್ತವಿಕತೆಗಳು ಫ್ಯಾಕ್ಟ್ಸ್ ಆರ್ ವಿಚ್ ಕೋರ್ಟ್ ಮಸ್ಟ್ ಟೇಕ್ ಜುಡಿಷಿಯಲ್ ನೋಟಿಸ್. 58 ಸಮ್ಮತಿಸಲಾದ ವಾಸ್ತವಿಕತೆಗಳನ್ನು ಸಾಬೀತು ಮಾಡಬೇಕಿಲ್ಲ ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಬಿ ಪ್ರೂವ್ಡ್. ಅಧ್ಯಾಯ 4 ಸಾಬೀತುಪಡಿಸಬಹುದಾದ ವಿಧಾನಗಳು ಅಂದರೆ ಮೋಡ್ಸ್ ಆಫ್ ಪ್ರೂಫ್. 59 ಮೌಖಿಕ ಸಾಕ್ಷ್ಯಗಳಿಂದ ವಾಸ್ತವಿಕತೆಗಳ ಸಾಬೀತುಪಡಿಸುವಿಕೆ ಮೀನ್ಸ್ ಪ್ರೂಫ್ ಆಫ್ ಫ್ಯಾಕ್ಟ್ಸ್ ಬೈ ಓರಲ್ ಎವಿಡೆನ್ಸ್. 60 ಮೌಖಿಕ ಸಾಕ್ಷ್ಯವು ನೇರವಾದುದಾಗಿರತಕ್ಕದ್ದು ಓರಲ್ ಎವಿಡೆನ್ಸ್ ಮಸ್ಟ್ ಬಿ ಡೈರೆಕ್ಟ್. ಅಧ್ಯಾಯ 5 ದಸ್ತಾವೇಜು ಸಾಕ್ಷ್ಯ ಡಾಕ್ಯುಮೆಂಟರಿ ಎವಿಡೆನ್ಸ್. ಇದರಲ್ಲಿ 61 ದಾಸ್ತಾವೇಜುಗಳ ಒಳಾಂಶಗಳ ರುಜುವಾತು ಪ್ರೂಫ್ ಆಫ್ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ 62 ಪ್ರಾಥಮಿಕ ಸಾಕ್ಷ್ಯ ಪ್ರೈಮರಿ ಎವಿಡೆನ್ಸ್. 63 ದ್ವಿತೀಯ ಸಾಕ್ಷ್ಯ ಸೆಕೆಂಡರಿ ಎವಿಡೆನ್ಸ್. 64 ಪ್ರಾಥಮಿಕ ಸಾಕ್ಷ್ಯದಿಂದ ದಸ್ತಾವೇಜುಗಳನ್ನು ಸಾಬೀತು ಮಾಡುವುದು ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಬೈ ಪ್ರೈಮರಿ ಎವಿಡೆನ್ಸ್. 65 ಯಾವ ಸಂದರ್ಭಗಳಲ್ಲಿ ದಸ್ತಾವೇಜುಗಳಿಗೆ ಸಂಬಂಧಪಟ್ಟ ದ್ವಿತೀಯ ದರ್ಜೆ ಸಾಕ್ಷ್ಯವನ್ನು ಕೊಡಬಹುದು. Cases in which secondary evidence in relation to documents may be given. 65A ಎಲೆಕ್ಟ್ರಾನಿಕ್ ದಾಖಲೆಗೆ ಸಂಬಂಧಿಸಿದ ಸಾಕ್ಷ್ಯಕ್ಕೆ ಸಂಬಂಧಿಸಿ ವಿಶೇಷ ಉಪಬಂಧಗಳು ಸ್ಪೆಷಲ್ ಪ್ರಾವಿಷನ್ಸ್ ಆಸ್ ಟು ಎವಿಡೆನ್ಸ್ ರಿಲೇಟಿಂಗ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್. 65B ಎಲೆಕ್ಟ್ರಾನಿಕ್ ದಾಖಲೆಗಳ ಸ್ವೀಕಾರಾರ್ಹತೆ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. 66 ಹಾಜರು ಮಾಡಲು ಕೊಡುವ ನೋಟಿಸಿನ ಬಗ್ಗೆ ನಿಯಮಗಳು ರೂಲ್ಸ್ ಆಸ್ ಟು ನೋಟಿಸ್ ಟು ಪ್ರೊಡ್ಯೂಸ್. 67 ಹಾಜರುಪಡಿಸಲಾದ ದಸ್ತಾವೇಜಿಗೆ ಸಹಿ ಮಾಡಿದ್ದಾನೆಂದು ಅಥವಾ ಅದನ್ನು ಬರೆದಿದ್ದಾನೆಂದು ಹೇಳಲಾದ ವ್ಯಕ್ತಿಯ ಸಹಿ ಮತ್ತು ಕೈಬರಹದ ರುಜುವಾತು ಪ್ರೂಫ್ ಆಫ್ ಸಿಗ್ನೇಚರ್ ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಆಫ್ ಪರ್ಸನ್ ಅಲೆಜ್ಡ್ ಟು ಹ್ಯಾವ್ ಸೈನ್ಡ್ ಆರ್ ರಿಟನ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ಡ್. 67A ಡಿಜಿಟಲ್ ಸಹಿಯ ರುಜುವಾತು ಪ್ರೂಫ್ ಆಸ್ ಟು ಎಲೆಕ್ಟ್ರಾನಿಕ್ ಸಿಗ್ನೇಚರ್. 68 ಕಾನೂನು ಮೂಲಕ ದೃಢೀಕರಣ ಅಂದರೆ ಅಟೆಸ್ಟ್ಗೊಳಿಸಬೇಕೆಂದು ಅಗತ್ಯಪಡಿಸಲಾಗಿರುವ ದಸ್ತಾವೇಜನ್ನು ಬರೆದುಕೊಟ್ಟ ಬಗ್ಗೆ ರುಜುವಾತು ಪ್ರೂಫ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಬೈ ಲಾ ಟು ಬಿ ಅಟೆಸ್ಟೆಡ್. 69 ಯಾವ ದೃಢೀಕರತನ ಸಾಕ್ಷಿಯೂ ದೊರಕದಿರುವಾಗ ರುಜುವಾತು ಪ್ರೂಫ್ ವೇರ್ ನೋ ಅಟೆಸ್ಟಿಂಗ್ ವಿಟ್ನೆಸ್ ಫೌಂಡ್. 70 ದೃಢೀಕರಣ ದಸ್ತಾವೇಜನ್ನು ಬರೆದುಕೊಟ್ಟಿರುವೆನೆಂದು ಪಕ್ಷಕಾರನ ಸಮ್ಮತಿ ಅಡ್ಮಿಷನ್ ಆಫ್ ಎಕ್ಸಿಕ್ಯೂಷನ್ ಬೈ ಪಾರ್ಟಿ ಟು ಅಟೆಸ್ಟೆಡ್ ಡಾಕ್ಯುಮೆಂಟ್.
71. ದೃಢೀಕರಣ ಮಾಡಿದ ಸಾಕ್ಷಿಯು ತಾನು ಬರೆದುಕೊಟ್ಟಿದ್ದನ್ನು ನಿರಾಕರಿಸಿದಾಗ ರುಜುವಾತು. ಪ್ರೂಫ್ ವೆನ್ ಅಟೆಸ್ಟಿಂಗ್ ವಿಟ್ನೆಸ್ ಡಿನೈಸ್ ದ ಎಕ್ಸಿಕ್ಯೂಷನ್. 72. ದೃಢೀಕರಣ ಮಾಡಬೇಕೆಂದು ಕಾನೂನಿನನ್ವಯ ಅವಶ್ಯವಾಗಿರದ ದಸ್ತಾವೇಜಿನ ರುಜುವಾತು. ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ನಾಟ್ ರಿಕ್ವೈರ್ಡ್ ಬೈ ಲಾ ಟು ಬಿ ಅಟೆಸ್ಟೆಡ್. 73. ಸಹಿ, ಬರವಣಿಗೆ ಅಥವಾ ಮೊಹರನ್ನು ಇನ್ನಿತರ ಸಮ್ಮತಿಸಲಾದ ಅಥವಾ ಸಾಬೀತುಪಡಿಸಲಾದ ಇನ್ನಿತರ ಬರವಣಿಗೆ ಅಥವಾ ಮೊಹರಿನೊಂದಿಗೆ ಹೋಲಿಸಿ ನೋಡುವುದು. ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್, ರೈಟಿಂಗ್ ಆರ್ ಸೀಲ್ ವಿತ್ ಅದರ್ಸ್ ಅಡ್ಮಿಟೆಡ್ ಆರ್ ಪ್ರೂವ್ಡ್. 73A. ಡಿಜಿಟಲ್ ಸಹಿಯ ಸತ್ಯಾಪನದ ರುಜುವಾತು. ಪ್ರೂಫ್ ಆಸ್ ಟು ವೆರಿಫಿಕೇಷನ್ ಆಫ್ ಡಿಜಿಟಲ್ ಸಿಗ್ನೇಚರ್. 74. ಸಾರ್ವಜನಿಕ ದಸ್ತಾವೇಜುಗಳು. ಪಬ್ಲಿಕ್ ಡಾಕ್ಯುಮೆಂಟ್ಸ್. 75. ಖಾಸಗಿ ದಸ್ತಾವೇಜುಗಳು. ಪ್ರೈವೇಟ್ ಡಾಕ್ಯುಮೆಂಟ್ಸ್. 76. ಸಾರ್ವಜನಿಕ ದಸ್ತಾವೇಜುಗಳ ಪ್ರಮಾಣಿತ ಪ್ರತಿಗಳು. ಸರ್ಟಿಫೈಡ್ ಕಾಪೀಸ್ ಆಫ್ ಪಬ್ಲಿಕ್ ಡಾಕ್ಯುಮೆಂಟ್ಸ್. 77. ಪ್ರಮಾಣಿತ ಪ್ರತಿಗಳನ್ನು ಹಾಜರುಪಡಿಸುವುದರ ಮೂಲಕ ದಸ್ತಾವೇಜುಗಳ ರುಜುವಾತು. ಪ್ರೂಫ್ ಆಫ್ ಡಾಕ್ಯುಮೆಂಟ್ಸ್ ಬೈ ಪ್ರೊಡಕ್ಷನ್ ಆಫ್ ಸರ್ಟಿಫೈಡ್ ಕಾಪೀಸ್. 78. ಇತರ ಸರಕಾರಿ ದಸ್ತಾವೇಜುಗಳ ರುಜುವಾತು. ಪ್ರೂಫ್ ಆಫ್ ಅದರ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್. ದಸ್ತಾವೇಜುಗಳ ಬಗ್ಗೆ ಪೂರ್ವಭಾವನೆಗಳು. 79. ಪ್ರಮಾಣಿತ ಪ್ರತಿಗಳ ಯಥಾರ್ಥದ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಜೆನ್ಯೂನ್ನೆಸ್ ಆಫ್ ಸರ್ಟಿಫೈಡ್ ಕಾಪೀಸ್. ನೆಕ್ಸ್ಟ್ 80. ಸಾಕ್ಷ್ಯದ ಅಭಿಲೇಖವಾಗಿ ಹಾಜರುಪಡಿಸಿದ ದಸ್ತಾವೇಜುಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಆಸ್ ರೆಕಾರ್ಡ್ಸ್ ಆಫ್ ಎವಿಡೆನ್ಸ್. 81. ರಾಜಪತ್ರಗಳು ಅಥವಾ ಗೆಜೆಟ್ಗಳು, ವೃತ್ತಪತ್ರಗಳು, ಸಂಸತ್ತಿನ ಖಾಸಗಿ ಅಧಿನಿಯಮಗಳು ಮತ್ತು ಇನ್ನಿತರ ದಸ್ತಾವೇಜುಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಗೆಜೆಟ್ಸ್, ನ್ಯೂಸ್ಪೇಪರ್ಸ್, ಪ್ರೈವೇಟ್ ಆಕ್ಟ್ಸ್ ಆಫ್ ಪಾರ್ಲಿಮೆಂಟ್ಸ್ ಆ್ಯಂಡ್ ಅದರ್ ಡಾಕ್ಯುಮೆಂಟ್ಸ್. ಪಾರ್ಲಿಮೆಂಟ್ಸ್ ಆ್ಯಂಡ್ ಅದರ್ ಡಾಕ್ಯುಮೆಂಟ್ಸ್. 81A. ಎಲೆಕ್ಟ್ರಾನಿಕ್ ನಮೂನೆಯಲ್ಲಿನ ರಾಜಪತ್ರಗಳ ಅಥವಾ ಗೆಜೆಟುಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಗೆಜೆಟ್ಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ಸ್. 82. ಮೊಹರು ಅಥವಾ ಸಹಿಯ ರುಜುವಾತಿಲ್ಲದ ಇಂಗ್ಲೆಂಡಿನಲ್ಲಿ ಅಂಗೀಕಾರಾರ್ಹವಾದ ದಸ್ತಾವೇಜಿನ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಡಾಕ್ಯುಮೆಂಟ್ ಅಡ್ಮಿಸಿಬಲ್ ಇನ್ ಇಂಗ್ಲೆಂಡ್ ವಿಥೌಟ್ ಪ್ರೂಫ್ ಆಫ್ ಸೀಲ್ ಆರ್ ಸಿಗ್ನೇಚರ್. 83. ಸರಕಾರದ ಪ್ರಾಧಿಕಾರವು ರಚಿಸಿದ ಭೂಪಟಗಳ ಅಥವಾ ನಕ್ಷೆಗಳ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಮ್ಯಾಪ್ಸ್ ಆರ್ ಪ್ಲಾನ್ಸ್ ಮೇಡ್ ಬೈ ದಿ ಅಥಾರಿಟಿ ಆಫ್ ಗವರ್ನಮೆಂಟ್. 84. ಕಾನೂನುಗಳ ಸಂಗ್ರಹ ಮತ್ತು ತೀರ್ಪುಗಳ ವರದಿ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಕಲೆಕ್ಷನ್ ಆಫ್ ಲಾಸ್ ಆ್ಯಂಡ್ ರಿಪೋರ್ಟ್ಸ್ ಆಫ್ ಡಿಸಿಷನ್ಸ್. 85. ಅಧಿಕಾರ ಪತ್ರದ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಪವರ್ ಅಟಾರ್ನಿ. 85A. ಎಲೆಕ್ಟ್ರಾನಿಕ್ ಒಪ್ಪಂದಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಎಲೆಕ್ಟ್ರಾನಿಕ್ ಅಗ್ರಿಮೆಂಟ್ಸ್. 85B. ಎಲೆಕ್ಟ್ರಾನಿಕ್ ದಾಖಲೆಗಳ ಮತ್ತು ಡಿಜಿಟಲ್ ಸಹಿಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ಸ್. 85C. ಡಿಜಿಟಲ್ ಸಹಿಯ ಪ್ರಮಾಣಪತ್ರಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಸರ್ಟಿಫಿಕೇಟ್ಸ್. 86. ವಿದೇಶಿ ನ್ಯಾಯಿಕ ಉಲ್ಲೇಖಗಳ ಪ್ರಮಾಣಿತ ಪ್ರತಿಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಸರ್ಟಿಫೈಡ್ ಕಾಪೀಸ್ ಆಫ್ ಫಾರಿನ್ ಜುಡಿಷಿಯಲ್ ರೆಕಾರ್ಡ್ಸ್. 87. ಪುಸ್ತಕಗಳು, ನಕ್ಷೆಗಳು ಮತ್ತು ರೇಖಾಚಿತ್ರಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಬುಕ್ಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್. 88. ತಂತಿ ಮೂಲಕ ಸಂದೇಶಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಟೆಲಿಗ್ರಾಫಿಕ್ ಮೆಸೇಜಸ್. 85A. ವಿದ್ಯುನ್ಮಾನ ಸುದ್ದಿಗಳ ಬಗ್ಗೆ ಊಹೆ. ಪ್ರಿಸಂಪ್ಷನ್ ಆಸ್ ಟು ಎಲೆಕ್ಟ್ರಾನಿಕ್ ಮೆಸೇಜಸ್. 89. ಹಾಜರುಪಡಿಸದಿರುವ ದಸ್ತಾವೇಜುಗಳನ್ನು ಬರೆದುಕೊಟ್ಟಿರುವ ಇತ್ಯಾದಿಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆಸ್ ಟು ಡ್ಯೂ ಎಕ್ಸಿಕ್ಯೂಷನ್ ಎಟ್ಸೆಟ್ರಾ
ಆಫ್ ಡಾಕ್ಯುಮೆಂಟ್ಸ್ ನಾಟ್ ಪ್ರೊಡ್ಯೂಸ್ಡ್. 90 30 ವರ್ಷಗಳ ಹಿಂದಿನ ದಸ್ತಾವೇಜುಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆ್ಯಸ್ ಟು ಡಾಕ್ಯುಮೆಂಟ್ಸ್ 30 years ಓಲ್ಡ್. 90A 5 ವರ್ಷದ ಹಳೆಯ ಎಲೆಕ್ಟ್ರಾನಿಕ್ ದಾಖಲೆಗಳ ಬಗ್ಗೆ ಪೂರ್ವಭಾವನೆ. ಪ್ರಿಸಂಪ್ಷನ್ ಆ್ಯಸ್ ಟು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ 5 years ಓಲ್ಡ್. ಸ್ನೇಹಿತರೆ, ಈಗ ನಾನು 3, 4 ಮತ್ತು 5 ಅಧ್ಯಾಯಗಳ ಪರಿವಿಡಿಯನ್ನು ಓದಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್.